ನಮಸ್ಕಾರ ಎಲ್ಲರಿಗೂ. ನನ್ನ ಸ್ಯಾಟರ್ಡೇ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಹಾಲಿಡೇ, ಎಲ್ಲರೂ ಮನೆಯಲ್ಲೇ ಇದ್ದಾರೆ. ಮನೆಯಲ್ಲಿ ನಾವು ಕೆಲಸಕ್ಕೆ ಹೋಗೋದಕ್ಕಿಂತ ಮನೇಲಿದ್ರೇ ಜಾಸ್ತಿ ಕೆಲಸ ಇರುತ್ತೆ. ವರ್ಕಿಂಗ್ ವುಮೆನ್ ಯಾರಿದ್ದಾರೋ ಅವ್ರಿಗೆ. ಸೊ ಆ ಒಂದಿನವೇ ನಾವು ಕ್ಲೀನ್ ಮಾಡ್ಕೋಬೇಕಾದ್ರೂ, ಏನಾದರೂ ಮನೆಗೆ ಶಾಪಿಂಗ್ ಮಾಡಬೇಕಾದ್ರೂ ಆಗೋದು. ಸೊ ಹಾಗಾಗಿ ನನಗೆ ಬೇರೆ ಕೆಲಸ ಇದ್ದಿದ್ದರಿಂದ ನಮ್ಮ ಮಾವ ಇವತ್ತು ದೇವ್ರ ಮನೆ ಪೂಜೆ ಎಲ್ಲ ಮುಗಿಸಿದ್ರು. ಮೀನ್ವೈಲ್ ಬೇರೆ ಕೆಲಸ ಶುರು ಮಾಡೋದಕ್ಕೂ ಮುಂಚೆ ನನ್ನ ಮಕ್ಕಳಿಗೆ ಅಕ್ಕಿ ರೊಟ್ಟಿ ಬೇಕು ಅಂತ ಹೇಳಿದ್ರು. ಅವ್ರಿಗೋಸ್ಕರ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ. ಸ್ಪೆಷಲಿ ಅದಕ್ಕೆ ಈರುಳ್ಳಿ ಅಥವಾ ಸೊಪ್ಪು ಇದು ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಬರುತ್ತಲ್ಲ, ಇವನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗ ನಮಗೆ ಸ್ಪ್ರಿಂಗ್ ಆನಿಯನ್ಸ್ ಸೀಸನ್ ಇಲ್ಲ, ಸೊ ಅದು ನನಗೆ ಸಿಗಲಿಲ್ಲ. ಬದಲಾಗಿ ನಾನು ಸಬ್ಸಿಗೆ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ. ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಇದನ್ನು ರೆಸಿಪಿನೂ ಯಾವಾಗಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮೀನ್ವೈಲ್ ಈ ಅಕ್ಕಿ ರೊಟ್ಟಿ ಜೊತೆಗೆ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ, ಅಥವಾ ಬೆಲ್ಲದ ಪುಡಿ ಮತ್ತು ಮೊಸರು ಜೊತೆ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ, ನನ್ನ ಮಗಳಿಗೆ ಅಕ್ಕಿ ರೊಟ್ಟಿ ಅಷ್ಟು ಇಷ್ಟಪಡಲ್ಲ. ಅವ್ರಿಗೇನಿದ್ರು ಬಲವಂತಕ್ಕೆ ತಿಂತಾರೆ, ಬಟ್ ದೋಸೆನೇ ಅವರಿಗೆ ತುಂಬ ಇಷ್ಟ. ಹಾಗಾಗಿ ನನ್ನ ಮಗಳಿಗೆ ಬಲವಂತ ಮಾಡಿ ಒಂದು ರೊಟ್ಟಿ ತಿನ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕೆಂದರೆ ಮಕ್ಕಳು ಎಲ್ಲದನ್ನು ತಿನ್ನೋದು ಕಲಿಬೇಕು ಅನ್ನೋದು ನನ್ನ ಇಂಟೆನ್ಷನ್. ಮೀನ್ವೈಲ್ ನನ್ನ ಹಸ್ಬೆಂಡ್ಗೆ ದೋಸೆ ಮಾಡಿಕೊಡ್ತಾ ಇದ್ದೀನಿ. ದೋಸೆ ಯಾವಾಗಲೂ ಹಾಗೆ ಒಬ್ಬರು ಬಿಸಿ ಬಿಸಿಯಾಗಿ ಮಾಡಿ ನಮಗೆ ಸರ್ವ್ ಮಾಡ್ತಿದ್ರೆ ಅದನ್ನ ಎಂಜಾಯ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಬಟ್ ನಮ್ಗೆ ಆ ಅದೃಷ್ಟ ಇರೋದಿಲ್ಲ. ನಾವೇ ಒಂದು ದೋಸೆ ಹಾಕ್ಕೋಬೇಕು, ನಾವೇ ತಿನ್ನಬೇಕು. ಅಟ್ಲೀಸ್ಟ್ ನನ್ನ ಹಸ್ಬೆಂಡ್ಗಾಗುವಾಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ ಅಂತ ನಾನು ಮನೇಲಿದ್ದಾಗ ಅದೇ ರೀತಿ ನಮ್ಮ ಮನೆಯವರೆಲ್ಲರಿಗೂ ನಾನು ಅದೇ ರೀತಿ ಸರ್ವ್ ಮಾಡ್ತೀನಿ. ನಮ್ಮ ರಂಜುಗೂ ಅವ್ರ ಅಪ್ಪಂಗೂ ಫೇವ್ರೇಟ್ ದೋಸೆ ಅಲ್ವಾ ರಂಜಾ? ನಿಂಗೆ ಫೇವ್ರೇಟ್ ಬ್ರೇಕ್ಫಾಸ್ಟ್ ಏನೋ? ಫೇವ್ರೆಟ್ ಬ್ರೇಕ್ಫಾಸ್ಟ್ ಏನು? ಅವಳು ಆಲ್ರೆಡಿ ಸ್ವಲ್ಪ ತಿಂದಿದ್ದಾಳೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ಹಳೇದೆಲ್ಲನೂ ಸ್ವಲ್ಪ ಎಕ್ಸ್ಚೇಂಜ್ ಮಾಡಬೇಕಿತ್ತು, ಕುಕ್ಕರು ಅದೆಲ್ಲ. ಮತ್ತು ಮಕ್ಕಳಿಗೆ ಸ್ಕೂಲ್ ಶುರುವಾಗ್ತಿದೆಯಲ್ವಾ, ಲಂಚ್ ಬಾಕ್ಸಸ್ಸು ಇವೆಲ್ಲ ಬೇಕಾಗಿತ್ತು. ಹಾಗಾಗಿ ನಾವು ಇಲ್ಲಿ ತೊಗೊಳೋಕೆ ಬಂದ್ವಿ ಅಂಗಡಿಗೆ. ಈ ಅಂಗಡಿ ಸುಮಾರು ವರ್ಷದಿಂದ ನಮಗೆ ಪರಿಚಯ, ಮೋರ್ ದೆನ್ 40 years ಅಂತ ಹೇಳ್ಬೋದು. ಹಾಗಾಗಿ ನಾವೇನೇ ಬೇಕಂದ್ರೂ, ಹೋಮ್ ಅಪ್ಲಯನ್ಸಸ್ ಏನೇ ಬೇಕಂದ್ರೂ ಇಲ್ಲೇ ಬರ್ತೀವಿ. ಮತ್ತು ನಮಗೆ ಕ್ವಾಲಿಟಿಯಾಗಿರುವಂಥ ಪ್ರಾಡಕ್ಟ್ಸ್ ಇಲ್ಲಿ ಸಿಗುತ್ತೆ. ಮತ್ತು ಎಲ್ಲನೂ ಅಪ್ಕಮಿಂಗ್ ಮಾರ್ಕೆಟಲ್ಲಿ ನ್ಯೂ ಪ್ರಾಡಕ್ಟ್ಸ್ ಏನು ಬರುತ್ತೆ ಅದೆಲ್ಲನೂ ಇವ್ರ ಹತ್ರ ಅವೈಲಬಲ್ ಇರುತ್ತೆ. ಮತ್ತು ಚೆನ್ನಾಗಿರೋ ಕ್ವಾಲಿಟಿನ ನಮಗೆ ಕೊಡ್ತಾರೆ. ಹಾಗಾಗಿ ನಾವು ಇಲ್ಲೇ ತೊಗೊಳ್ಳೋದು. ಸೊ ಇಲ್ಲಿ ಬಂದು ನಮಗೇನೇನು ಬೇಕೋ ಎಲ್ಲ ತೊಗೊಂಡು ನಾವು ಹೊರಟ್ವಿ. Sunday special makeup. Sunday special Oreo. Saturday special Oreo. Saturday. What was your Sunday? Saturday. Saturday was good. Bakrid alle ಇವತ್ತು Saturday. ನಾನು Saturday ಅಂತಾನೆ ಹೇಳಿದ್ದು ಕೇಳು. Saturday's makeup ಅಂತ. ಹೌದಾ? ನಾನು ಒಬ್ಳೆ Sunday. ನಾವು ಪ್ರೆಸ್ಟೀಜ್ ಕುಕ್ಕರ್ ತಗೊಂಡ್ವಿ. ಯಾರು ಹೆಂಡತಿನ ಪ್ರೀತಿಸ್ತಾರೋ ಅವ್ರ ಪ್ರೆಸ್ಟೀಜ್ನ ಯಾವತ್ತೂ ನಿರಾಕರಿಸೋದಿಲ್ಲ. ಸೊ ಪ್ರೆಸ್ಟೀಜ್ ಕುಕ್ಕರ್ ನಿರಾಕರಿಸಿಲ್ಲ ಅಂದ್ರೆ ಹೆಂಡತಿನ ಒಪ್ಕೊಂಡಂಗೆ ಅರ್ಥ. ಅಲ್ಲಪ್ಪ, ನಿರಾಕರಿಸಿಲ್ಲ ಅಂದ್ರೆ ಊಟ ಇಲ್ವಲ್ಲ. ನನ್ನ ತಂಗಿಗೆ ವಾಟರ್ ಬಾಟಲ್ ಎಲ್ಲ ತಗೊಂಡ್ವಿ. ಅನ್ನ ಚೆನ್ನಾಗಿ ಏನಾದ್ರು ಏನು ಹೇಳ್ತಾರೆ, ಅನ್ನ ಫುಲ್ ಹ್ಯಾಪಿ ಓವರ್ ದ ಮೂನ್. ಅಲ್ಲ, ಇದು ಖರ್ಚು ಮಾಡಿಬೇಕು. ಟ್ಯಾಕ್ಸು, ಫುಲ್ ಟ್ಯಾಕ್ಸು. ನಾನು ತಗೊಂಡಿದ್ದೆ 700 ರೂಪಾಯಿ ವರ್ತ್ ಪ್ರಾಡಕ್ಟ್ಸು. ಕುಕ್ಕರ್ ಮೈನ್ ಜಾಸ್ತಿ. ನಿಮ್ಮ ಲಂಚ್ ಬಾಕ್ಸ್ 900, 700 ರೂಪಾಯಿ ವರ್ತ್ ಪ್ರಾಡಕ್ಟ್ಸ್ ಅಂತ ಅಲ್ಲ. ಸೊ ಶಾಪಿಂಗ್ ಮುಗಿಸ್ಕೊಂಡು ತುಂಬ ಬಿಸಿಲಿತ್ತು. ಒಂದು ಕೂಲ್ ಡ್ರಿಂಕ್ ಕುಡಿಯೋಣ ಅಂತ ನಾವು ಹೋದ್ವಿ. ಒಂದು ಫ್ರೂಟ್ ಜ್ಯೂಸ್ ತೊಗೊಂಡ್ವಿ ಆ್ಯಕ್ಚುಲಿ. ಸೊ ತುಂಬಾ ಬಿಸಿಲಿತ್ತು, ಆಚೆ ಬರೋದಕ್ಕೆ ಆಗ್ತಿರಲಿಲ್ಲ, ಅಷ್ಟೊಂದು ಬಿಸಿಲು. ನಾವು ಯೂಶ್ವಲಿ ಬಿಸಿಲಲ್ಲಿ ಆಚೆ ಬರಲ್ಲವಲ್ಲ, ಯಾವಾಗಲೂ ಒಂದು ದಿನ ಈ ಥರ ಬಂದರೆ ಅದು ಹೆವಿ ಅಂತ ಅನಿಸುತ್ತೆ. ಸೊ ಇಲ್ಲಿ ಬಂದು ಫ್ರೂಟ್ ಜ್ಯೂಸ್ ಆರ್ಡರ್ ಮಾಡಿದ್ದಾರೆ. ನಾನು ಮ್ಯಾಂಗೋ ಲಸ್ಸಿ ತೊಗೊಂಡೆ, ನನ್ನ ಮಗ ಬೋರ್ಬೋನ್ ಮಿಲ್ಕ್ ಶೇಕೇನ ತೊಗೊಂಡ, ನಾನು ನನ್ನ ಹಸ್ಬೆಂಡು ಮ್ಯಾಂಗೋ. ಸೊ ಮನೆಯಲ್ಲಿ 1-2 ಹಳೆ ಕುಕ್ಕರ್ ಇತ್ತು, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದೆ. ಸೊ 2 ಹೊಸ ಕುಕ್ಕರ್ ತೊಗೊಂಡೆ. ಯೂಶ್ವಲಿ ನಾನೊಂದು ಎಕ್ಸ್ಟ್ರಾ 1-2-3 ಕುಕ್ಕರನ್ನ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಬೆಳಗ್ಗೆ ಹೊತ್ತು ತಿಂಡಿ ಅಡುಗೆ ಎಲ್ಲ ಮಾಡೋದಕ್ಕೆ ಅಟ್ ಎ ಟೈಮು 1-2 ಕುಕ್ಕರ್ ಇದ್ದರೆ ನನಗೆ ಬೇಗ ಕೆಲಸ ಆಗುತ್ತೆ.
ಹಾಗಾಗಿ ಒಂದು 2 ನಾನು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಇದು 5 ಲೀಟರ್ಸ್ದು ಒಂದು 2 ಕುಕ್ಕರ್ ತೊಗೊಂಡು ಬಂದೆ. ಒಂದು 2 ಒಂದೇ ಥರ ಬೇಡ, ಒಂದು ವೆರೈಟಿ ಇರಲಿ ಅಂತೇಳ್ಬಿಟ್ಟು ಒಂದು 2 ಈ ಥರ ತೊಗೊಂಡಿದ್ದೀನಿ. ಸೊ ವಾಟರ್ ಬಾಟಲ್ಸು ಮತ್ತು ಲಂಚ್ ಬಾಕ್ಸಸ್ಸು ತೊಗೊಂಡಿದ್ವಿ. ಇದಾದಮೇಲೆ ರಾತ್ರಿ ಊಟಕ್ಕೆ ಆಲೂ ಪರೋಟ ಮಾಡೋಣ ಅಂತ ಅಂದ್ಕೊಂಡೆ. ಒಂದು 5 ರಿಂದ 6 ಆಲೂಗಡ್ಡೆನ ಒಂದು 2 ವಿಷಲ್ಗೆ ಬೇಯಿಸ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿ. ಈಗ ಪಲ್ಯ ಮಾಡೋಕ್ಕೆ ತಯಾರು ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲೆಗೆ ಒಂದು 5 ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈ ಹಂತದಲ್ಲಿ ಯಾರಿಗೆ ಹಸಿಮೆಣಸಿನ್ಕಾಯಿ ಇಷ್ಟ ಆಗುತ್ತೆ ಅಥವಾ ಖಾರ ತಿಂತಾರೆ ಅವರು ಸಣ್ಣದಾಗಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಆದರೆ ನಮ್ಮ ಮನೇಲಿ ಮಕ್ಕಳು ತಿನ್ನದೇ ಇರೋದ್ರಿಂದ ನಾನು ಮೆಣಸಿನ ಪುಡಿ ಮಾತ್ರ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಮೆಣಸಿನ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟೇ ಮಸಾಲ ನಾನು ಹಾಕೋದು, ಇನ್ನೇನೂ ಹಾಕೋದಿಲ್ಲ. ಇದ್ರ ಜೊತೆಗೆ ಮೆಣಸಿನ ಪುಡಿನೇ ಸ್ವಲ್ಪ ಹಾಕಿದ್ದೀನಿ. ಖಾರ ಬೇಕು ಜಾಸ್ತಿ ತಿನ್ನೋಂಥವ್ರು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸೊ ಇಲ್ಲಿ ಕರಿಬೇವು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಸೋಂಪು ಇರುತ್ತಲ್ಲ, ಅದನ್ನು ಕೈಯಲ್ಲಿ ಸ್ವಲ್ಪ ನಾವು ಹಿಂಗೆ ಸ್ಮ್ಯಾಶ್ ಮಾಡಿಬಿಟ್ಟು ಅಂದರೆ ಉಜ್ಜಿಬಿಟ್ಟು ಹಾಕ್ಕೊಂಡ್ರೆ ಅದರದ್ದು ಅರೋಮ ತುಂಬ ಚೆನ್ನಾಗಿ ಬರುತ್ತೆ ಪರೋಟ ಮಾಡುವಾಗ. ಹಾಗಾಗಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆಲೂಗಡ್ಡೆ ಏನು ಬೇಯಿಸ್ಕೊಂಡಿದ್ದೆ ಸ್ವಲ್ಪ ಉಪ್ಪಾಕಿ ಅದನ್ನೆಲ್ಲ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೊನೆಯಲ್ಲಿ ಇದಕ್ಕೆ ಪುದೀನ ಸೊಪ್ಪನ್ನು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ, ಘಮ ತುಂಬ ಚೆನ್ನಾಗಿರುತ್ತೆ. ಅಥವಾ ಬೇರೆ ಸೊಪ್ಪು ಬೇಕಂದ್ರೂ ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಸೊ ಈಗ ಪಲ್ಯ ಎಲ್ಲ ರೆಡಿ ಆಗಿದೆ. ಅದನ್ನು ನಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಸೊ ಯಾವತ್ತೂ ಅಷ್ಟೇ ನಮಗೆ ನಾವು ಚಪಾತಿ ಎಷ್ಟು ಹಿಟ್ಟು ತೊಗೋತೀವಿ, ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ, ಅದಕ್ಕಿಂತ ಪಲ್ಯ ಜಾಸ್ತಿ ಇದ್ದಾಗ ಮಾತ್ರ ಪರೋಟ ಚೆನ್ನಾಗಿರುತ್ತೆ. ಪಲ್ಯ ಕಡಿಮೆ ಆಗಿ ಚಪಾತಿ ಹಿಟ್ಟು ಜಾಸ್ತಿ ಆದಾಗ ಅದು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ತಿನ್ನುವಾಗ. ಹಾಗಾಗಿ ಇಲ್ಲೆಲ್ಲ ಫಸ್ಟೇ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಪರೋಟ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಪರೋಟಗೆ ಲಟ್ಸೋವಾಗ ಯಾವಾಗಲೂ ಸುತ್ತಲೂ ಏನಿರುತ್ತೆ ಅದು ನಮಗೆ ತೆಳ್ಳಗಿರಬೇಕು, ಮಧ್ಯದ ಪೋರ್ಷನ್ ಮಾತ್ರ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಪರೋಟ ಮಾಡ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ತೆಳ್ಳಗೂ ಏನು ಲಟ್ಸೋದು ಬೇಡ, ಸ್ವಲ್ಪ ದಪ್ಪ ಇದ್ದರೆ ಸಾಕು. ಸೊ ಇಲ್ಲಿ ಯಾವಾಗಲೂ ಅಷ್ಟೇ ಚಪಾತಿ ಮಾಡುವಾಗಲೂ ಅಷ್ಟೇ, ದೋಸೆ ಮಾಡುವಾಗಲೂ ಅಷ್ಟೇ ಒಂದು ಸಣ್ಣದು ಚಿಕ್ಕದಾಗಿ ಮಾಡಿ ಫಸ್ಟೇ ಬೇಯಿಸಿ ಅದನ್ನ ದೇವರಿಗೆ ಅಂತ ಹೇಳ್ಬಿಟ್ಟು ನಾವು ಆಚೆ ತೆಗೆದಿಟ್ಬಿಡ್ತೀವಿ. ಅದಾದಮೇಲೆ ಪ್ರಾಣಿ ಪಕ್ಷಿಗಳಿಗೆ ಹಾಕಿದ್ರೆ ಆಯಿತು. ಯಾವಾಗಲೂ ಅಷ್ಟೇ ಪರೋಟ ಮಾಡ್ಕೊಳ್ಳುವಾಗ ಸಿಮ್ಮಲ್ಲಿ ಇಟ್ಕೊಂಡು, ಅಂದರೆ ಕಡಿಮೆ ಉರಿ ಇಟ್ಕೊಂಡು ನಿಧಾನವಾಗಿ ಬೇಯಿಸಿದ್ರೆ, ನಿಧಾನವಾಗಿ ಒಂದೊಂದು ಕಡೆನೇ ಬೆಂದ ಮೇಲೆ ಎಣ್ಣೆ ಅಪ್ಲೈ ಮಾಡಿಕೊಂಡ್ರೆ ಅದ್ರದ್ದು ತುಂಬ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರು. ಇಲ್ಲಾಂದರೆ ಒಂದೊಂದು ಸಲ ಯಾಕೆಂದರೆ ನಾವು ಹಿಟ್ಟು ತೊಗೊಂಡಿರ್ತೀವಲ್ಲ ಅದು ಬೇಗ ಬೇಯೋದಿಲ್ಲ ಮಧ್ಯದಲ್ಲಿ, ಆವಾಗ ಹಾಗಾಗಿ ಇರುತ್ತೆ, ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಪರೋಟನ ಯಾವಾಗಲೂ ನಾವು ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಮತ್ತು ಎರಡೂ ಕಡೆ ಸ್ವಲ್ಪ ಎಣ್ಣೆ ಸವರಿ ಬೇಯಿಸ್ಕೊಳ್ಬೇಕು. ಇದು ಉಪ್ಪಿನಕಾಯಿ ಮೊಸರು ಜೊತೆ ಟೇಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದ್ಯಾ? ಪರೋಟಗೆ ಏನೇನು ಹಾಕ್ಕೊಂಡಿದ್ಯಾ? ಹಾಂ, ಮೊಸರಾ? ಏನು ಪರೋಟ ಅದು? ಸೂಪರ್, ಬಾಯ್. ಏನಮ್ಮ ಅವಳಿಗೆ ಮಾತ್ರ ಕೊಟ್ಟಿದ್ಯಾ ನನಗೆ? ವಾವ್, ಉಪ್ಪಿನಕಾಯಿ ಜಾಸ್ತಿ ಹಾಕ್ಬಿಟ್ಟಿದ್ಯಾ? ಮೊಸರು ಆಲೂ ಪರೋಟ, ಗಟ್ಟಿ ಮೊಸರಮ್ಮ? ಎಸ್, ಎಂಜಾಯ್. ಓಕೆ, ಬಾಯ್. ಊಟ ಎಲ್ಲ ಆಯಿತು. 8 o'clockಗೆಲ್ಲ ಕೆಲಸ ಎಲ್ಲ ಮುಗೀತು. ನನ್ನ ಮಗಳು ಎದುರುಗಡೆ ಮನೆಯಲ್ಲಿ ಬರ್ಡೇ ಇದೆ ಅಂತ ಹೋಗಿದ್ಲು. ಸೊ ಅವಳು ಬರೋವರೆಗೂ ವಾಕ್ ಮಾಡೋಣ ಅಂತ ಅದೇ ರೋಡಲ್ಲಿ ಸುಮ್ಮನೆ ನಾವು ವಾಕ್ ಮಾಡ್ತಾಯಿದ್ದೀವಿ. ಅವಳು ಬಂದಾದಮೇಲೆ ಸ್ವಲ್ಪ ಹೊತ್ತು ಅವಳನ್ನ ಬೆಳಗ್ಗೆಯಿಂದ ಅವಳು ಆಟ ಆಡೋಕ್ಕೆ ಹೋಗಿರಲಿಲ್ಲ. ಮಕ್ಕಳು ಯಾರೂ ಇಲ್ಲ ರೋಡಲ್ಲಿ. ಸೊ ನಾವೇ ಅವಳ ಜೊತೆ ಸ್ವಲ್ಪ ಆಟ ಆಡಿ ಅದಾದಮೇಲೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ ಅವಳು ಬರಲಿ ಅಂತ. ಬೇಗ ಬಿದೋಗಿ. ಮತ್ತು ಅಷ್ಟೊತ್ತಲ್ಲಿ ನನ್ನ ಮಕ್ಕಳು ಐಸ್ ಕ್ರೀಮ್ ತಿನ್ನಬೇಕು ಅಂದರು. ಸರಿ ಅಂತೇಳ್ಬಿಟ್ಟು ಐಸ್ ಕ್ರೀಮ್ ತೊಗೊಳಕ್ಕೆ ಹೋದ್ವಿ. ಅಲ್ಲಿ ತುಂಬ ರಶ್ ಇತ್ತು. ಸೊ ಅವಳಿಗೆ ಬೇಕಾಗಿರೋ ಫಸ್ಟ್ ಅವಳು ಯಾವುದೋ ಒಂದು ಐಸ್ ಕ್ರೀಮ್ ಬೇಕು ಅಂತ ಹೋದ್ಲು. ಅಲ್ಲಿ ಎಲ್ಲ ವೆರೈಟೀಸು ನೋಡೋಷ್ಟರಲ್ಲಿ ಅವಳು ಕನ್ಫ್ಯೂಸ್ ಆಗೋಯ್ತು, ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ. ಸೊ ನನಗೆ ಮಾಮೂಲಿ ಬಟರ್ ಸ್ಕಾಚ್.
ಕಾರ್ನೆಟ್ ತೊಗೊಂಬೇಡ, ಏನೇನೋ ತೊಗೊಂಬೇಡಮ್ಮ. ಒಂದು ಅದು ಇಷ್ಟೇ ಎಷ್ಟು ಪುಟ್ಟ ಅದಕ್ಕಂದ ಇದು ಇಟ್ಬೇಕಾ ನಿಂಗೆ? ಇದೇನ ಏನು ಬೇಕು ನಿಂಗೆ? ನೀವು ಒಂದು ತೋರಿಸಿದ್ರೆ ಕರೆಕ್ಟ್ ಎಲ್ಲ ತೋರಿಸ್ಬಿಟ್ರು. ಯಾವ್ದು ತಗೋಬೇಕು ಇವಾಗ, ಯಾವ್ದು ತಗೋಬಾರ್ದು. ಸೊ ಹೀಗಿತ್ತು ನಮ್ಮ ಇವತ್ತಿನ ಸ್ಯಾಟರ್ಡೇ ವ್ಲಾಗ್. ಮನೆಗೆ ಹೋಗಿ ಐಸ್ ಕ್ರೀಮ್ ತಿಂದು ಸ್ವಲ್ಪ ಟಿ ವಿ ನೋಡಿ ಎಲ್ಲರೂ ಮಲ್ಕೊಂಡ್ವಿ. ಸೊ ನನ್ನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.